ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮಾರ್ಟ್ ಫ್ರೆಂಡ್ಸ್. KCT 2024 ಅಪ್ಡೇಟ್ ಸ್ವಾಗತ ಫ್ರೆಂಡ್ಸ್. ಜಸ್ಟ್ ಒಂದು ಅಪ್ಡೇಟ್ ಬಂತು. ಏನಂದರೆ ಇದು KCT 2024 ಇಂಜಿನಿಯರಿಂಗ್ದು ಫೀ ಸ್ಟ್ರಕ್ಚರ್ ಬಿಟ್ಟಿದ್ದಾರೆ 2024. ಅದು ಯಾವ್ಯಾವ ಕಾಲೇಜ್ಗೆ ಎಷ್ಟು ಸಿಗುತ್ತೆ ಅಂತ ಡೀಟೇಲಾಗಿ ನೋಡೋಣ ಫ್ರೆಂಡ್ಸ್. ಇದಕ್ಕೂ ಮುಂಚೆ ನಮ್ಮ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಬೆಲ್ ಇದರಿಂದ ಕಂಟಿನ್ಯೂಸ್ ಅಪ್ಡೇಟ್ ಕೊಡ್ತಾ ಇರ್ತೀನಿ. ನೆಕ್ಸ್ಟ್ ನೀವು ಇಂಜಿನಿಯರಿಂಗ್ ಜಾಯ್ನ್ ಆದರೆ ಇಂಜಿನಿಯರಿಂಗ್ ಅಪ್ಡೇಟ್ ಕೂಡ ಕೊಡ್ತಾ ಇರ್ತೀನಿ ನಿಮಗೆ. ಓಕೆ ಫ್ರೆಂಡ್ಸ್, ಮೊದಲಿಗೆ ನಿಮಗೇನಾದರೂ ಗೌರ್ಮೆಂಟ್ ಕಾಲೇಜ್ ಸಿಕ್ಕರೆ 50% ಸೀಟ್ ನಿಮ್ಗೆ ಗೊತ್ತಾಗುತ್ತೆ. 100% ಸೀಟ್ ತೊಗೋತಾರೆ ಗೌರ್ಮೆಂಟ್ ಕಾಲೇಜು. ಇನ್ ಕೇಸ್ ಗೌರ್ಮೆಂಟ್ ಕಾಲೇಜಸ್ ಏನಾರ ಸೀಟ್ ಸಿಕ್ಕರೆ ನಿಮಗೆ ಇಷ್ಟೇ ಫೀಸ್ ಇರುತ್ತೆ, 42,116. ಬೇರೆ ಏನು ಫೀಸ್ ಇರಲ್ಲ, ಇಷ್ಟೇ ಇರುತ್ತೆ. ಇನ್ ಕೇಸು ನಿಮಗೆ ಬೆಂಗಳೂರಲ್ಲಿ UVC ಕಾಲೇಜ್ ಇದೆಯಲ್ಲ, ಅಲ್ಲಿ ಏನಾದ್ರು ಸಿಕ್ಕರೆ ಓನ್ಲಿ ಇಷ್ಟೇ ಇರುತ್ತೆ, 47,250 ರೂಪೀಸ್ ಅಷ್ಟೇ ಇರುತ್ತೆ. ಇದರಲ್ಲೆಲ್ಲ ಇನ್ಕ್ಲೂಡ್ ಇದೆ, VV ಪ್ಲಸ್ಸು ಅದರ್ಸ್ ಫೀಸೆಲ್ಲ ಇನ್ಕ್ಲೂಡ್ ಇದೆ. ಓಕೆ, ನೆಕ್ಸ್ಟು ನಿಮಗೆ ಪ್ರೈವೇಟ್ ಎಡೆಡ್ ಕಾಲೇಜ್ ಏನಾದ್ರು ಸೀಟ್ ಸಿಕ್ಕರೆ ನಿಮ್ಗೆ ಫೀಸ್ ಎಷ್ಟಿರುತ್ತೆ ಅಂದರೆ 42,116 ಫೀಸ್ ಇರುತ್ತೆ. ಇದರಲ್ಲೆಲ್ಲ ಸೇರ್ಸೇನಿದು VV ಶುಲ್ಕ ಪ್ಲಸ್ಸು ಅದರ್ ಶುಲ್ಕ ಸೇರ್ಸೇನೆ ಇಷ್ಟು ಅಮೌಂಟ್ ಇರುತ್ತೆ, ಇಷ್ಟೇ ಕಟ್ಟೋದಿರುತ್ತೆ. ನೆಕ್ಸ್ಟು ನಿಮಗೆ 5% ಕೊಟ್ಟು ಅದೇ ಎಸ್ಸಿಗೆ ಕೊಟ್ಟು ಸಿಕ್ಕರೆ ಸೇಮ್ ಇರುತ್ತೆ. ನೆಕ್ಸ್ಟು ಪ್ರೈವೇಟ್ ಅನ್ಎಡೆಡ್ ಕಾಲೇಜ್ ಏನಾದ್ರು ಸೀಟ್ ಸಿಕ್ಕರೆ ಇದರಲ್ಲಿ ಮೈನಾರಿಟಿ ಕಾಲೇಜ್ ಬಿಟ್ಟು ಇನ್ ಕೇಸ್ ಸಿಕ್ಕರೆ ನಿಮಗೆ ಇಲ್ಲಿ VV ಶುಲ್ಕ ಬಿಟ್ಟು ಎಷ್ಟು ಅಮೌಂಟ್ ಇರುತ್ತೆ ಅಂದರೆ 76,135. ಇನ್ನೂ ಹೇಳ್ತೀನಿ ನಿಮಗೆ ಎಷ್ಟಂತ, ಅಥವಾ 84,000. ಅಂದರೆ ಇದು ಡಿಪೆಂಡ್ ಅಪಾನ್ ಕಾಲೇಜ್ ಮೇಲೆ ನಿಮಗೆ ಡಿಸ್ಪ್ಲೇ ಆಗುತ್ತೆ. ಅಲ್ಲಿ ಆಪ್ಷನ್ ಆದ ತಕ್ಷಣ ರಿಸಲ್ಟ್ ಬರ್ತಲ್ಲ, ಡಿಸ್ಪ್ಲೇ ಆಗುತ್ತೆ ಎಷ್ಟು ಫೀಸ್ ಕಟ್ಟಬೇಕಂತ. ಇದಕ್ಕೆ ಆ್ಯಡ್ ಆನ್ ಆಗುತ್ತೆ, ಇನ್ನೂ ಹೇಳ್ತೀನಿ ನಿಮಗೆ ಯಾವ ಫೀಸ್ ಅಂತ. ನೆಕ್ಸ್ಟ್ VV ಫೀಸ್ ಬಿಟ್ಟು ಇರಲ್ಲ, ಅದು VV ಫೀಸ್ ಎಷ್ಟಿದೆ ಅಂತ ಹೇಳ್ತೀನಿ ನಿಮಗೆ. ಓಕೆ, ನೆಕ್ಸ್ಟು ಅನ್ಎಡೆಡ್ ಕಾಲೇಜಸ್ಸು ಇಲ್ಲಿ ಮೈನಾರಿಟಿ ಕಾಲೇಜ್ ಸೇರಿಸಿ ಮೈನಾರಿಟಿ ಕಾಲೇಜ್ ಏನಾದ್ರು ಸಿಕ್ಕರೆ ನಿಮಗೆ ಅದರಲ್ಲಿ 44% ತೊಗೊಳ್ಳಿ. ಇದೆಲ್ಲ ಕಾಮಿಡಿಕೆ ಇದೆ, ಕಾಮಿಡಿಕೆ ಮ್ಯಾನೇಜ್ಮೆಂಟ್ ಸೀಟ್ ಇದು ಬಿಟ್ಬಿಡಿ. ಓನ್ಲಿ KE ಥ್ರೂ ಏನು ತೊಗೋತಾರಲ್ಲ ಅದಷ್ಟೇ. ಸೇಮ್ ಫೀಸು 76,135, 84,596. ಇದರಲ್ಲಿ ಓಕೆ, ಇಲ್ಲಿ ನೋಡಿ ಹೇಳಿದ್ದಾರೆ ಅನುದಾನ ರಹಿತ ಅಂದರೆ ನಿಮಗೆ ಅನ್ಎಡೆಡ್ ಕಾಲೇಜಲ್ಲಿ ಇತರೆ ಶುಲ್ಕವಾಗಿ 20,000 ಮೀರದಂತೆ ಕಾಲೇಜವರು ತೊಗೋಬೇಕಂತ ಹೇಳಿದ್ದಾರೆ. ಫಸ್ಟ್ ವರ್ಷ ನೀವು KE ಕಟ್ಟಬೇಕಾಗುತ್ತೆ. ನೆಕ್ಸ್ಟ್ ಇಯರಿಂದ ಕಾಲೇಜವರು ಅವರೇ ತೊಗೋಬೇಕಾಗುತ್ತೆ. ನೀವು ಕಾಲೇಜುಗಳಿಗೆ ಕಟ್ಟಬೇಕಾಗುತ್ತೆ. ಇವಾಗ ಅಷ್ಟೇ KE ಕಟ್ತೀರಾ, ಈ 20,000 ಎಕ್ಸ್ಟ್ರಾ ಅದರ್ ಫೀಸ್ ಅಂತ ತೊಗೋತಾ ಇದ್ದಾರೆ. ಓಕೆ, ಇದನ್ನು ಸ್ಪ್ಲಿಟ್ ಮಾಡಿ ಅದು ಯಾವ್ಯಾವ ಎಷ್ಟು ತೊಗೋತೀವಿ ಅಂತ ಸ್ಪ್ಲಿಟ್ ಮಾಡಿ ವೆಬ್ಸೈಟಲ್ಲಿ ಅನೌನ್ಸ್ ಮಾಡ್ಬೇಕಂತ ಹೇಳಿದ್ದಾರೆ. ಅದು ನೋಡಬೇಕು ಮಾಡ್ತಾರೋ ಇಲ್ಲ ಅಂತ. ಅದು ಸೊ ಇದಕ್ಕೆ ಆ್ಯಡ್ ಆನ್ ಮಾಡ್ಕೊಳ್ಳಿ ಅಷ್ಟೇ, ನೀವು ಇದಕ್ಕೆ ಆ್ಯಡ್ ಆನ್ ಮಾಡ್ಕೊಳ್ಳಿ. ಸೊ ಸೇಮ್ ಲಾಸ್ಟ್ ಇಯರ್ಗಿಂತ 10% ಎಕ್ಸ್ಟ್ರಾ ಫೀಸು ಅಷ್ಟೇ, ಮತ್ತೇನಿಲ್ಲ. ಓಕೆ, ಇದೆಲ್ಲ ಸೇಮ್ ಕೊಟ್ಟಿದ್ದಾರೆ, ಅದೇ ರೀತಿ ಸೇಮ್ ಕೊಟ್ಟಿದ್ದಾರೆ. 50% ಸೀಟ್ಸ್ದು ಅಮೌಂಟ್ ಎಷ್ಟು ಅಂತ ಕೊಟ್ಟಿದ್ದಾರೆ. ಓಕೆ, ಇಲ್ಲಿ ನೋಡಿ ಫಸ್ಟ್ ಹೇಳಿದ್ದಾರೆ, ಇನ್ ಕೇಸು ನಿಮಗೆ ಸರ್ಕಾರಿ ಕಾಲೇಜುಗಳು ಅಥವಾ ಮೈಸೂರು ವಿದ್ಯಾಲಯ 50% ಸೀಟ್ಗಳೇನಿಲ್ಲ, VTU ಕಾಲೇಜು 50% ಸೀಟ್ಗಳಿಗಿಲ್ಲ. ಆವಾಗ ಖಾಸಗಿ ಎಡೆಡ್ ಕಾಲೇಜು ಅವ್ರಿಗೆ ಮೊದಲನೇ ವರ್ಷಕ್ಕೆ 42,000 ಇರುತ್ತೆ. ನೆಕ್ಸ್ಟ್ ಏನಿರುತ್ತೆ ನೀವು 35,000. ಇನ್ ಕೇಸ್ ಗೌರ್ಮೆಂಟ್ ಕಾಲೇಜ್ ಸಿಗ್ತದೆ ನಿಮಗೆ UVC ಎಲ್ಲ ಸಿಗ್ತದೆ, ನೆಕ್ಸ್ಟ್ ಇಯರ್ ನೀವು ಫಸ್ಟ್ ಇಯರ್ ಅಷ್ಟೇ ಅಷ್ಟು ಕಟ್ಟೋದಿರುತ್ತೆ. ನೆಕ್ಸ್ಟ್ ಇಯರಿಂದ 35,116 ಅಷ್ಟೇ ಕಟ್ಟೋದಿರುತ್ತೆ. ಓಕೆ, ಸೊ ಇದೆಲ್ಲ ಸೇಮ್ ಇದೆ. ಸೊ ಇಷ್ಟು ಫೀಸು ರೆಡಿ ಮಾಡ್ಕೊಳ್ಳಿ, 10%. ಸೊ ಲಾಸ್ಟ್ ಇಯರ್ಗಿಂತ 10% ಆಯಿತು ಅಷ್ಟೇ, ಮತ್ತೇನಿಲ್ಲ. ಇಲ್ಲಿ ಇದಕ್ಕೆ 10%. ಯೂಶ್ವಲಿ ನಿಮ್ಗೆ ಅನ್ಎಡೆಡ್ ಕಾಲೇಜ್ ಸಿಕ್ಕರೆ ಇದಕ್ಕೆ 10% ಆ್ಯಡ್ ಆನ್ ಮಾಡಿಕೊಂಡ್ರೆ ನಿಮ್ಗೆ 96,000 ಹಿಂಗೆ ಬರುತ್ತೆ. ಓಕೆ, ಇಲ್ಲಿ ಇದು 1,05,000 ಬರುತ್ತೆ. ಇನ್ ಕೇಸ್ ನಿಮಗೆ ಯೂನಿವರ್ಸಿಟಿ ಕಾಲೇಜು ಎಲ್ಲ ಸಿಕ್ಕರೆ ಅನ್ಎಡೆಡು, ಅವಾಗ ನಿಮಗೆ 1,04,000 ಎಲ್ಲ ಬರುತ್ತೆ. ಸೊ 20,000 ಆ್ಯಡ್ ಆನ್ ಮಾಡಿಕೊಂಡ್ರೆ ಎಷ್ಟು ಬರುತ್ತೆ. ಸೊ ಇಷ್ಟು ರೆಡಿ ಇಟ್ಕೊಳ್ಳಿ. ಇದು ಬಿಟ್ಟರೆ ಮತ್ತೆ ಫೀಸ್ ಇರಲ್ಲ. ಓಕೆ, ಕಾಲೇಜ್ ಎಕ್ಸ್ಟ್ರಾ ಫೀಸ್ ಅಂತಾರೆ, ಬಟ್ ಇದರಲ್ಲಿ ಇನ್ಕ್ಲೂಡ್ ಮಾಡಿದ್ದಾರೆ. ಅದನ್ನ ಆ್ಯಕ್ಚುಲಿ ತೊಗೋಬಾರ್ದು, ಇದಿಷ್ಟೇ ಫೀಸ್ ಅಂತ ಈಗ ಅನೌನ್ಸ್ ಮಾಡಿದ್ದಾರೆ. ಓಕೆ ಫ್ರೆಂಡ್ಸ್, ಸೊ ಇದು ಅಪ್ಡೇಟ್ ಆಗಿತ್ತು. ಇದೇ ರೀತಿ ಅಪ್ಡೇಟ್ ಆಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್. ಪ್ಲೀಸ್ ಸಬ್ಸ್ಕ್ರೈಬ್, ಲೈಕ್ ಆ್ಯಂಡ್ ಶೇರ್.